so hard and got so far, but in the end it doesn't even matter. I had to fall to lose it all, but in the end it doesn't even matter. I tried so hard and got so far, but in the end it doesn't even matter. I had to fall to lose it all. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋನಾಗ ನಾನು ನಿಮ್ಮ ಜೊತೆ ನನ್ನ ಯೂಟ್ಯೂಬ್ ಕ್ಯಾರಿಯರ್ ಹೆಂಗೆ ಸ್ಟಾರ್ಟ್ ಮಾಡೀನಿ, ಏನೇನು ಯೋಚನೆ ಮಾಡೀನಿ, ಆಮೇಲೆ ಯಾವಾಗ ಸ್ಟಾರ್ಟ್ ಮಾಡ್ಬೇಕಂತ ಯೋಚನೆ ಮಾಡೀನಿ, ಆಮೇಲೆ ಏನೇನು ಪ್ರಾಬ್ಲಮ್ಸ್ ಒಂದು ಅವನ್ನ ಎಲ್ಲ ನಿಮ್ಮ ಜೊತೆ ಡೀಟೇಲ್ಸ್ ಶೇರ್ ಮಾಡ್ಬೇಕಂತ ಈ ವಿಡಿಯೋ ಮಾಡಿದ್ದಾನು. ಆಮೇಲೆ ಈ ವಿಡಿಯೋ ನಾನು ಮನ್ಯಾಗ ಕೂತು ಮಾಡ್ಬೋದಾಗಿತ್ತು, ಆದರೆ ಅದೇ ಬ್ಯಾಕ್ಗ್ರೌಂಡ್ ನೋಡಿ ನಿಮಗೂ ಬೇಸರ ಆಗ್ತೈತೆ. ಏನು ಮಾಡಿ ಯೋಚನೆ ಮಾಡಿ ಒಂದು ಸೋಲೋ ರೈಡ್ ಹೋಗ್ಬೇಕಂತ ಯೋಚನೆ ಮಾಡಿ ಈ ರೈಡ್ ಹೊಂಟಿದ್ದಾನು. ಈ ರೈಡ್ ಬಂದಿದ್ದಂದ್ರೆ ಧಾರವಾಡದಿಂದ ಒಂದು 15-20 ಕಿಲೋಮೀಟರ್ ಟುವರ್ಡ್ಸ್ ಗೋವಾ ಹೊಂಟ್ರಂದ್ರೆ ನಿಮ್ಗೆ ಮಸ್ತ್ ಬಗ್ಗೆ ಫಾರೆಸ್ಟ್ ಅಂತ ನೇಚರ ಎಲ್ಲ ವ್ಯೂ ಆಗ್ತೈತಿ. ಅದ್ರ ರೈಡ್ ಹೋಗ್ಬೋದು, ಮಸ್ತ್ ಐತಿ ವ್ಯೂವ. ಹಂಗೆ ಯೋಚನೆ ಮಾಡಿ ಈ ವಿಡಿಯೋ ಮಾಡಿದಾನು. ಆಮೇಲೆ ಆಡಿಯೋ ರೆಕಾರ್ಡ್ ಒಂದು ಆಗಲಿಲ್ಲ, ನಾವು ರೈಡ್ ಮಾಡಿದಾಗ ಆಡಿಯೋ ರೆಕಾರ್ಡ್ ಆಗಲಿಲ್ಲ. ಅದಕ್ಕೆ ಏನು ಮಾಡತ್ತೇನು, ಈಗ ಓವರ್ ರೈಟ್ ಮಾಡಿ ನಾ ಎಲ್ಲ ನನ್ನ ಡೀಟೇಲ್ಸ್ ಮತ್ತು ಹೇಳತ್ತೇನು. ಅವಾಗೂ ರೆಕಾರ್ಡ್ ಮಾಡೀನಿ, ಅದು ರೆಕಾರ್ಡ್ ಆಗಿಲ್ಲಾಗಿತ್ತು, ಅದಕ್ಕೆ ಮತ್ತೊಮ್ಮೆ ರೆಕಾರ್ಡ್ ಮಾಡತ್ತೇನು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆಮೇಲೆ ಏನ್ರಿ ನಿಮ್ಗೆ ಮತ್ತೆ ಡೀಟೇಲ್ಸ್ ಬೇಕಾಗಿದ್ದು ಅಂದರೆ ಕಮೆಂಟ್ ಡೌನ್ ಬಿಲೋ, ನಾ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಕೊಡ್ತಾನು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾ ಮೊದಲು ಅಂದ್ರೆ ನಂದು ಕೆರಿಯರ್ ಯೋಚನೆ ಮಾಡಿದ್ದಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕತ್ತ. ನಂದು ಇಂಜಿನಿಯರಿಂಗ್ ಟೈಮ್ ಒಳಗೆ ನಾ ಯೋಚನೆ ಮಾಡೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕತ್ತ. ಆವಾಗ ನಂಗೆ ಗೇಮಿಂಗ್ ಭಾಳ ಕ್ರೇಜ್ ಇತ್ತು. ಅದಕ್ಕೆ ನಾ ಏನು ಮಾಡ್ತೀನಿ, ಯೂಟ್ಯೂಬ್ನಾಗ ಭಾಳ ಮಂದಿನ ಫಾಲೋ ಮಾಡ್ತೀನಿ. ನಾ ಆ ಟೈಮ್ನಾಗ ಯೂಟ್ಯೂಬರ್ಸ್ನ ಭಾಳ ಮಂದಿನ ಫಾಲೋ ಮಾಡ್ತೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ ಅಂದ್ರೆ ನಂಗೆ ಗೇಮಿಂಗ್ ಚಾನಲ್ ತೆಗಿಬೇಕತ್ತ ಭಾಳ ಯೋಚನೆ ಇತ್ತು. ಅದೇ ಪ್ಲ್ಯಾನ್ನಾಗ ಇದ್ನಿ. ಆಮೇಲೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ತೆಗಿಬೇಕತ್ತ ಯೋಚನೆ ಮಾಡಿ. ಯಾಕಂದ್ರೆ ಇಂಜಿನಿಯರಿಂಗ್ ಟೈಮ್ ಒಳಗೆ ಆ ಟೈಮ್ ಸಿಗೋದಿಲ್ಲ, ಅದಕ್ಕೆ ತಿರುಗಾಡೋದು ಅಲ್ಲಿ ಇಲ್ಲಿ ಹೋಗ್ತದೆ, ಟೈಮ್ ಸಿಗೋದಿಲ್ಲತ್ತೆ. ನಾ ಏನು ಮಾಡಿ ಇಂಜಿನಿಯರಿಂಗ್ ಮುಗಿದ್ಮೇಲೆ ಜಾಬ್ ಟೈಮ್ ಒಳಗೆ ಹೆಂಗೆ ರೇಟ್ ಮಾಡಕ್ಕೆ ಬರ್ತೈತೆ ಯೋಚನೆ ಮಾಡಿ. ಆದ್ರೆ ಮೆಕ್ಯಾನಿಕಲ್ ಹುಡುಗರಿಗೆ ಗೊತ್ತಾಗ್ತೈತಿ, ಇಂಜಿನಿಯರಿಂಗ್ ಮುಗಿದ್ಮೇಲೆ ಟೈಮ್ ನಿಮ್ಗೇನು ಇಂಜಿನಿಯರಿಂಗ್ನಾಗ ಸಿಗ್ತೈತಿಲ್ಲ ಆ ಟೈಮ್ನಾಗ ಇಲ್ಲಿ ಜಾಬ್ ಟೈಮ್ ಒಳಗೆ ಒಟ್ಟೆ ಏನೂ ಸಿಗೋದಿಲ್ಲ. ಅದಕ್ಕೆ ಬೆಸ್ಟ್ ಅಂದ್ರೆ ಹೆಂಗಾಗ್ತೈತಿ ಪ್ರಾಬ್ಲಮ್ ಅಂದ್ರೆ ಮೆಕ್ಯಾನಿಕಲ್ನವ್ರದ್ದು ಹೇಳತ್ತೇನು. ಪ್ರಾಬ್ಲಮ್ ಏನಾಗ್ತೈತೆ ಅಂದ್ರೆ ಇರೋದು 7 ದಿವ್ಸನಾಗ 6 ದಿವ್ಸ ನಮ್ದು ವರ್ಕಿಂಗ್ ಡೇಸ, 1 ಡೇ ಸುಟಿ. 1 ಡೇ ಸುಟಿನಾಗ ನೀವು ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮ ಆ್ಯಸ್ ಅ ಬ್ಯಾಚುಲರ್ ಒಳಗಂತ್ರ ಏನೂ ಮಾಡೋಕ್ಕಾಗೋದಿಲ್ಲ. ಆಫ್ಟರ್ ಮ್ಯಾರೇಜು ಟೈಮ್ ಕೊಡಬೇಕಾಗ್ತೈತಿ ಮನ್ಯಾಗಿನವ್ರಿಗೆ, ಆ ಕಡೆ ಈ ಕಡೆ ಟೈಮ್ ಕೊಡಬೇಕಾಗ್ತೈತಿ. ಅದಕ್ಕೆ ಮೆಕ್ಯಾನಿಕಲ್ನವ್ರದ್ದು ನಾ ಅಂದ್ರೆ ಮೆಕ್ಯಾನಿಕಲ್ ಸ್ಟ್ರೀಮ್ನಲ್ಲ, ಅದಕ್ಕೆ ನಂದು ಪ್ರಾಬ್ಲಮ್ ಹಂಗಾಗಿದ್ದು. ಆಮೇಲೆ ನಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಯೋಚನೆ ಬಂದಿದ್ದಂದ್ರೆ ಈ ಕೋವಿಡ್ನಾಗ ಯಾಕಂದ್ರೆ ನಂಗೆ 8 ತಿಂಗಳು ಗ್ಯಾಪ್ ಆಗಿತ್ತು. ನಂಗೆ ಜಾಬ್ ಫಸ್ಟ್ ಜಾಬ್ದಿಂದ ಸೆಕೆಂಡ್ ಜಾಬ್ ಶಿಫ್ಟ್ ಆಗೋಕ್ಕೆ ಒಂದು 8 ತಿಂಗಳು ಗ್ಯಾಪ್ ಇತ್ತು. ಆ ಟೈಮ್ನಾಗ ನಂಗೆ ಯೂಟ್ಯೂಬ್ನಾಗ ಮಾಡಬೇಕು. ಯಾಕಂದ್ರೆ ನನ್ನ ಮೊದಲಿಂದ ಯೋಚನೆ ಇತ್ತಲ್ಲ, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಯೋಚನೆ ಮಾಡೀನಿ. ಆ ಟೈಮ್ನಾಗ ನಾ ಪಬ್ಜಿ ಭಾಳ ಆಡ್ತೀನಿ, ಅದು ಪ್ಲ್ಯಾನ್ನಾಗ ಇದ್ನಿ. ಪಬ್ಜಿ ಸ್ಟ್ರೀಮಿಂಗ್ ಮಾಡ್ಬೇಕಂತ ಯೋಚನೆ ಮಾಡಿ ನಾ ಎಲ್ಲ ಇಕ್ವಿಪ್ಮೆಂಟ್ಸು ತೊಗೊಂಬಂದೀನಿ. ಅದನ್ನ ಇನ್ನೇನು ಸ್ಟಾರ್ಟ್ ಮಾಡ್ಬೇಕಂತ ಯೋಚನೆ ಮಾಡತ್ತೀನಿ ಅನ್ಕೊಂಬಟ್ಟ ಅಂದ್ರೆ ಬ್ಯಾನ್ ಆಯ್ತು. ಪಬ್ಜಿ ಬ್ಯಾನ್ ಆದ ಕೂಡಲೇ ಇನ್ನೇನು ಮಾಡೋದ, ಮತ್ತು ಮುಗಿತ್ಲ, ಇನ್ನು ಎಲ್ಲ ಇಕ್ವಿಪ್ಮೆಂಟ್ ಎಲ್ಲ ತರಿಸಿದ್ದು ಅದು ವೇಸ್ಟ್ ಆತ್ಲ. ಹಂಗೆ ಯೋಚನೆ ಮಾಡೀನಿ. ಆಮೇಲೆ ಏನು ಮಾಡೋದ ಭಾಳ ದಿವ್ಸ ಮಟ್ಟ ಯೋಚನೆ ಮಾಡಿ ಯಾಕೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ಎಲ್ಲ ನಾ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ನಂಗೆ ಏನು ಅಂಜಿಗಿತ್ತು, ನಂಗೆ ಮಾತಾಡೋಕ್ಕೆ ಬರೋದಿಲ್ಲ. ಯಾಕಂದ್ರೆ ನಮ್ಮ ಭಾಷೆ, ನಮ್ಮ ಉತ್ತರ ಕರ್ನಾಟಕ ಭಾಷೆ ಬೇರೆ ಆಗ್ತೈತಿ, ಈ ಕಡೆ ಬೇರೆ ಕಡೆ ಬಂದ್ರೆ ಒಂದು ಜರ ಭಾಷೆ ಬೇರೆ ಆಗ್ತೈತಿ. ನಮ್ದು ಡಿಫ್ರೆನ್ಸ್ ಭಾಳ ಐತಿ, ನಮ್ಮದು ಭಾಷೆ ಮತ್ತು ಉಳ್ದವ್ರ ಭಾಷೆಗೆ ಭಾಳ ಡಿಫ್ರೆನ್ಸ್ ಇರ್ತೈತಿ. ಅದೊಂದು ಪ್ರಾಬ್ಲಮ್ ಸಲ್ಮನ್ ನಾ ಏನು ಮೊದಲಿನೂ ಬ್ಲಾಗ್ಗಳ ಮಾತಾಡಿಲ್ಲ ಯಾಕಂದ್ರೆ ಮಾತಾಡಿಲ್ಲ, ಹಂಗೆ ಬ್ಲಾಗಿಂಗ್ ಮಾಡ್ತೀನಿ. ಆಮೇಲೆ ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಹಿಂದೊಂದು ಬ್ಯಾಕ್ಗ್ರೌಂಡ್ ಏನರ ಮ್ಯೂಸಿಕಕ್ಕೆ. ಅದು ಇಫೆಕ್ಟಿವ್ ಆಗೋದಿಲ್ಲ ನಂಗೆ, ಅದು ಗೊತ್ತಾಯ್ತು ಇಫೆಕ್ಟಿವ್ ಆಗೋದಿಲ್ಲ. ಖರೆ ಏನು ಮಾಡೋದ, ನನ್ನ ಭಾಷೆ ಸಲ್ಮನ್ ನಾ ಏನು ಮಾಡ್ತೀನಿ, ಒಂದು ಜರ ಇರುವಲ್ಪ ಮುಂದೆ ಯಾವಾಗಲೇ ಹೋಗಿ ಸ್ಟಾರ್ಟ್ ಮಾಡ್ನು ಅಂತ ಹಂಗೆ ಯೋಚನೆ ಮಾಡಿ ಒಂದು 5-6 ವಿಡಿಯೋ ಎಲ್ಲ ನೀವು ನೋಡ್ಬೋದು. ಓನ್ಲಿ ಮ್ಯೂಸಿಕ್ ಅಷ್ಟೇ ಇದಾವು, ಅಷ್ಟೇ ಬ್ಲಾಗಿಂಗ್ ಮಾಡ್ತೀನಿ, ಅಷ್ಟೇ ಹಾಕ್ತೀನಿ. ಆಮೇಲೆ ಏನು ಅನಿಸ್ತು, ಲೆಟ್ಸ್ ಸ್ಟಾರ್ಟ್ ಒಂದು ಸ್ಟೆಪ್ ಮುಂದೆ ಇಡೋನು. ಆಮೇಲೆ ಅದಾಗನ ಏನು ಮಾಡಿ ಬ್ಲಾಗಿಂಗ್ ಒಂದು ಜರ ಚಲೋ ಅನ್ಸಾಕಾಯ್ತು, ಮಾಡ್ಬೇಕತ್ತ. ಅವಾಗ ಏನು ಯೋಚನೆ ಮಾಡಿ ಲೆಟ್ಸ್ ಇನ್ವೆಸ್ಟ್ ಸಮಥಿಂಗ್ ಇನ್ ಬ್ಲಾಗಿಂಗ್ ಅಂತ ಯೋಚನೆ ಮಾಡಿ
ನಾ ಗೋಪ್ರೋ ತೊಗೊಂಡು ಗೋಪ್ರೋ ಯಾಕಂದ್ರೆ ನಾನು ರೈಡಿಂಗ್ ಸಲ್ಮಂದು ಆಗ್ತೈತಿ, ಯಾಕಂದ್ರೆ ನಾ ಸೋಲೋ ರೈಡ್ ಯಾವಾಗ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ರೈಡ್ ಹೋದ್ರೆ ಅದ್ರ ಸ್ಟ್ಯಾಬಿಲಿಟಿ ಮಸ್ತ್ ಐತಿ. ಅದಕ್ಕೆ ನಾ ಏನು ಮಾಡಿ ಇನ್ವೆಸ್ಟ್ ಮಾಡಿ ಒಂದು ಕಡೆ, ಆಮೇಲೆ ಇನ್ವೆಸ್ಟ್ ಮಾಡಿ ಅದ್ರೊಳಗ ಆಮೇಲೆ ಆ ಇನ್ವೆಸ್ಟ್ ಜೊತೆ ಇವು ಮೈಕ ಎಲ್ಲ ಸೆಟಪ್ ತೊಗೊಂಡು, ಯಾಕಂದ್ರೆ ನಂಗೆ ಇನ್ನು ಮಾತಾಡಬೇಕು, ಮಾತಾಡ್ರೆ ಇಂಟ್ರಾಕ್ಟಿವ್ ಬ್ಲಾಗಿಂಗ್ ಇದ್ರೂ ಮಂದಿ ಅಂದ್ರೆ ಕಾನ್ಸ್ಟೆಂಟಾಗಿ ಇರ್ತಾರೋ ಇಂಟ್ರಾಕ್ಟಿವ್ ಇತ್ತಂದ್ರೆ, ಹಂಗೆ ಯೋಚನೆ ಮಾಡಿ ನಾ ಎಲ್ಲ ಎಕ್ವಿಪ್ಮೆಂಟ್ಸ್ ತೊಗೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ನನ್ನ ಕೆರಿಯರ. ಆಮೇಲೆ ಬ್ಲಾಗಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿ, ವಿಡಿಯೋ ನಂದು ಇಂಟ್ರಾಕ್ಟಿವ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿ ಒಂದೆರಡು ಮಾಡಿ ಅನ್ಕಮಟ್ಟ. ಮತ್ತು ಸೆಕೆಂಡ್ ವೇವ್ ಆಫ್ ಕೋವಿಡ್ ಬಂದ ಕೂಡ ಎಲ್ಲಿ ಹೊರಗೆ ಹೋಗೋಕ್ಕಾಗಲ್ತು, ಏನೂ ಇಲ್ಲ. ಆಮೇಲೆ ಅದೊಂದು ಇದು ಸೆಕೆಂಡ್ ಪ್ರಾಬ್ಲಮ್ ನಂದು ಸ್ಟಾರ್ಟ್ ಆಗಿದ್ದಂತೆ. ಯಾವಾಗ ನಾ ಇನ್ವೆಸ್ಟ್ ಮಾಡಿದೆನಲ್ಲ, ಈಗ ಫಸ್ಟ್ ಟೈಮ್ ಪಬ್ಜಿ ಸಲ್ಮಂದು ಇನ್ವೆಸ್ಟ್ ಮಾಡಿ, ಅಂದ್ರೆ ಪಬ್ಜಿ ಸ್ಟ್ರೀಮಿಂಗ್ ಸಲ್ಮಂದು ಇನ್ವೆಸ್ಟ್ ಮಾಡಿ. ಆ ಟೈಮ್ನಾಗ ಕೋವಿಡ್ ಫಸ್ಟ್ ಬತ್ತು, ಅವಾಗ ಮತ್ತು ಎಲ್ಲ ಅಂದ್ರೆ ಪಬ್ಜಿ ಬ್ಯಾನ್ ಆಯ್ತು, ಅದಾಗನ ಇಫೆಕ್ಟ್ ಆಯ್ತು. ಸೆಕೆಂಡ್ ನಾ ಗೋಪ್ರೋ ತೊಗೊಂಡು, ಆಮೇಲೆ ಕೋವಿಡ್ದಿಂದ ಮತ್ತು ಲಾಕ್ಡೌನ್ ಆಯ್ತು, ಎಲ್ಲಿ ಹೋಗೋಕ್ಕೂ ಆಗಲಿಲ್ಲ, ಏನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಹಿಂಗಾಗಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಮುಗಿದ್ಮೇಲೆ ಈಗ ಒಂದು ಜರ ಚಲೋ ಅನ್ಸತೈತಿ. ಎಲ್ಲರೇ ರೈಡ್ ಹೋಗ್ಬೇಕು, ಎಲ್ಲರೇ ಯೋಚನೆ ಮಾಡೋದನ್ನು ಪ್ಲ್ಯಾನ್ಸ್ ಭಾಳ ಇದಾವೆ. ಆಮೇಲೆ ನೀವು ಹಿಂಗೆ ಸಪೋರ್ಟ್ ಮಾಡ್ಕೋತ ಹೋಗ್ರಿ. ಎಲ್ಲ ನಂದು ಅಂದ್ರೆ ಪ್ಲ್ಯಾನ್ಸ್ ಇನ್ವೆಸ್ಟ್ ಮಾಡಿದಾನಂದ್ರೆ ನೀವು ತಿಳ್ಕೊಬೋದು, ನಾ ಏನರೇ ಫ್ಯೂಚರ್ನಾಗ ನಿಮ್ಗೆ ಗುಡ್ ವಿಡಿಯೋಸ್ ಕೊಡ್ತೇನಂತ ನೀವು ಯೋಚನೆ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ ಮಾಡಿರಿ. ಓಕೆ, ನನ್ನ ಶಾರ್ಟ್ ಕೆರಿಯರ್ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡೋದಿತ್ತು, ಅದಕ್ಕೆ ಈ ಬ್ಲಾಗ್ ಮಾಡಿದ್ದ. ಓಕೆ, ಬಾಯ್, ಟೇಕ್ ಕೇರ್, ಎಲ್ಲರೂ ಸೇಫ್ ಆಗಿರ್ರಿ. ಓಕೆ, ಎಂಜಾಯ್ ದ ವಿಡಿಯೋ. ಆಮೇಲೆ ಎಲ್ಲ ಹಿಂದಿನ ವಿಡಿಯೋಗಳು ನೋಡಿರಿ, ಕಮೆಂಟ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ. ಆಮೇಲೆ ಮುಂದೆ ಹೋಗ್ತಾ ನಾವು ಇಂಪ್ರೂವ್ ಮಾಡ್ತೇನೆ. ಓಕೆ, ಬಾಯ್. It doesn't even matter.